ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಲೇಟೆಸ್ಟ್ ಅಪ್ಡೇಟ್ಗಳ ಬಗ್ಗೆ ಆಯಿತು. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಲ್ರೆಡಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿರುತ್ತೆ ಅಮೌಂಟು, ಅದ್ರ ಬಗ್ಗೆ ಆಯಿತು. ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ನಮ್ಮದು ಡಿ ಬಿ ಟಿ ಪುಷ್ ಆಗಿದೆ ಮತ್ತು ಡಿ ಬಿ ಟಿಯಲ್ಲಿ ಅಪ್ಡೇಟ್ ಆಗಿಲ್ಲ ಕೆಲವೊಂದು ಅಪ್ಡೇಟ್ಗಳು, ಮತ್ತು ಇನ್ನೂ ನಮಗೆ ಅಮೌಂಟ್ ಕೂಡ ಬಂದಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಿದ್ವಿ. ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಾಂಪಲ್ಗೆ ಒಂದು ವಿದ್ಯಾರ್ಥಿಯ ಅಕೌಂಟ್ನು ಸಹ ನಾನು ಲಾಗಿನ್ ಆಗಿ ನಿಮಗೆ ಲೈವ್ ಸ್ಟೇಟಸ್ ಅನ್ನ ಚೆಕ್ ಮಾಡಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇನ್ನು ಯಾರ್ಯಾರು ನಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ನಂತರ ನಿಮ್ಮ ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ದು ಒಂದು ವಾಟ್ಸಪ್ನಲ್ಲಿ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವು ನಿಮ್ಮ ವಾಟ್ಸಪ್ನ ಓಪನ್ ಮಾಡೋ ಮುಖಾಂತರ ಇಲ್ಲಿ ಸರ್ಚ್ ಬಟನ್ ಏನಿದೆಯಲ್ಲ, ಸೊ ಈ ಸರ್ಚ್ ಬಾರ್ನಲ್ಲಿ ನೀವು ಕ್ರೇಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು, ನಮ್ಮ ಚಾನಲ್ ವ್ಯೂ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಫಾಲೋ ಆಗೋದ್ರ ಮುಖಾಂತರ ನೀವು ಡೈಲಿ ಅಪ್ಡೇಟ್ಸ್ಗಳನ್ನು ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಪಡ್ಕೋಬೋದಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಇಲ್ಲಿ ಆಲ್ರೆಡಿ ಲಾಗಿನ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಕರ್ನಾಟಕ ಸರ್ಕಾರ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಲೆವೆಲ್ ಅಂದರೆ ಲೆವೆಲ್ ಒಳಗೆ ಫಸ್ಟ್ ಲೆವೆಲ್ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ನು ಅಪ್ಲಿಕೇಶನ್ ವೆರಿಫೈಡ್ ಸಕ್ಸಸ್ಫುಲ್ಲಿ ಎಸ್ ಆಗಿದ್ದು ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತಾನು ಕೂಡ ಕೊಟ್ಟಿದ್ದಾರೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೆಕೆಂಡ್ ಲೆವೆಲ್ ಕೂಡ ಆಲ್ರೆಡಿ ವೆರಿಫೈ ಆಗಿದ್ದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರುತ್ತೆ ಸೆಕೆಂಡ್ ಲೆವೆಲ್ನಲ್ಲಿ. ಥರ್ಡ್ ಲೆವೆಲ್ ಬಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಫೀಸ್ ಅಮೌಂಟ್ ಪುಷ್ ಟು ಡಿ ಬಿ ಟಿ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ, ಸೊ ಇದು ಕೂಡ ಎಸ್ ಆಗಿರೋದು ಇಲ್ಲಿ ಕಾಣಿಸುತ್ತೆ. ನಂತರ ಈ ಅಮೌಂಟ್ ಕೂಡ ನಿಮಗೆ ಇಲ್ಲಿ ಕ್ರೆಡಿಟ್ ಆಗುತ್ತೆ ಮತ್ತು ಇದು ಡಿ ಬಿ ಟಿಗೆ ಕೂಡ ಅಪ್ಡೇಟ್ ಆಗಿರುತ್ತೆ. ಇದರ ಸ್ಟೇಟಸ್ ಅನ್ನು ನೀವು ಡಿ ಬಿ ಟಿಯಲ್ಲಿ ಸಹ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ನಂತರ ಡಿ ಬಿ ಟಿ ಸ್ಟೇಟಸ್ ಅನ್ನು ಕೂಡ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಆಲ್ರೆಡಿ ಅವೇಟೆಡ್ ಅಂತ ಪೇಮೆಂಟ್ ರೆಸ್ಪಾನ್ಸ್ ಇನ್ ಡಿ ಬಿ ಟಿ ಅವೇಟೆಡ್ ಅಂತ ತೋರಿಸ್ತಾ ಇದೆ. ಡಿ ಡಿ ಒ ಅಪ್ರೂವ್ಡ್ ಇನ್ ಡಿ ಬಿ ಟಿ ಅದು ನೋ ಅಂತ ಇದ್ದು ಅಮೌಂಟ್ ಆಲ್ರೆಡಿ ಡಿ ಬಿ ಟಿಯಲ್ಲಿ ಇಶ್ಯೂ ಆಗ್ತಾ ಇದೆ. ನೋಡ್ತಿರ್ಬೋದು ನೀವು ಇಲ್ಲಿ ಡಿಪಾರ್ಟ್ಮೆಂಟ್ ಕೋಡ್ ಆಗಿರ್ಬೋದು, ಫೋರ್ತ್ ಲೆವೆಲ್ ಕೂಡ ಅಪ್ರೂವ್ ಆಗಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪೇಮೆಂಟ್ ಡೀಟೇಲ್ಸ್ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಈ ರೀತಿಯಾಗಿ ಅಪ್ಡೇಟ್ ಆಗಿರೋದ್ರಿಂದ, ಸೊ ಇನ್ನು ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅಥವಾ ನಿಮ್ದು ಏನಾದರೂ ಪ್ರಾಬ್ಲಮ್ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ದಯವಿಟ್ಟು ತಿಳಿಸಿ. ಅದ್ರ ಬಗ್ಗೆ ಸಹ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ನಾನು ಒಂದು ವಿದ್ಯಾರ್ಥಿ ಅಕೌಂಟನ್ನು ಲಾಗಿನ್ ಆಗಿ ಈಗ ಯಾವ ರೀತಿ ಅಪ್ಡೇಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿರ್ತೀನಿ. ನಂತರ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ನಮಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅಥವಾ ನಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿರೋದಿಲ್ಲ ಮತ್ತು ನಮ್ದು ಏನು ಡಿ ಬಿ ಟಿಯಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ನೀವು ಮೊದಲನೇದಾಗಿ ಏನಪ್ಪಾ ನೀವು ತಿಳ್ಕೊಬೇಕು ಅಂದರೆ, ಮೊದಲನೇದಾಗಿ ನಿಮ್ಮ ಏನು ನೇಮ್ ಏನಿದೆಯಲ್ಲ ಎಸ್ ಎಸ್ ಪಿ ವೆಬ್ಸೈಟ್ನಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಮ್ಯಾಚ್ ಆಗಬೇಕು. ನಿಮ್ಮ ನೇಮು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಎಸ್ ಎಸ್ ಪಿ ವೆಬ್ಸೈಟ್ನಲ್ಲಿ ನಿಮ್ಮ ಏನು ಇದು ಇರುತ್ತಲ್ಲ ನೇಮು ಮ್ಯಾಚ್ ಆಗಿರಬೇಕು. ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಸಿಂಕ್ ಆಗಿರಬೇಕು. ಇದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಥವಾ ನಿಮ್ಮದು ಮೈ ಆಧಾರ್ ಏನಂತ ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಮೈ ಆಧಾರ್ ಅಂತ ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ ಆಧಾರ್ ಕಾರ್ಡ್ದು, ನೀವು ಅದರಲ್ಲಿ ಹೋಗಿಬಿಟ್ಟು ನೀವು ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ. ನಂತರ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿರಬೇಕು. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಫೀಸ್ ರಿಸಿಪ್ಟನ್ನು ಕೂಡ ಅಪ್ಲೋಡ್ ಮಾಡಿರಬೇಕು ಅಥವಾ ಫೀಸ್ ರಿಸಿಪ್ಟ್ನ ನಂಬರ್ ಕೂಡ ಎಂಟರ್ ಮಾಡಿರಬೇಕು ಕರೆಕ್ಟಾಗಿ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಕೂಡ ಕರೆಕ್ಟಾಗಿ ಎಂಟರ್ ಮಾಡಿದರೆ ಖಂಡಿತವಾಗಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ, ನಂತರ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸ್ಟೇಟಸ್ ಇನ್ ಡಿ ಬಿ ಟಿ ಅಂತ ಇದೆಯಲ್ಲ, ಸೊ ಅವೇಟೆಡ್ ಅಂತ ತೋರಿಸ್ತಾ ಇದೆ ಈ ವಿದ್ಯಾರ್ಥಿದು. ನಂತರ ನಿಮಗೇನಾದರೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಬಗ್ಗೆ ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಅಂತ ಏನಿದೆಯಲ್ಲ, ಸೊ ಕೆಲವೊಂದಿಷ್ಟು ಇಲಾಖೆಗಳಿಗೆ ಲಾಸ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದು ನೋಡ್ತಿರ್ಬೋದು. ವಿಕಲಚೇತನರ ಕಲ್ಯಾಣ ಇಲಾಖೆ ಅದು ಆಲ್ರೆಡಿ ಲಾಸ್ಟ್ ಡೇಟ್ ಮುಗಿದಿರುತ್ತೆ. ನಂತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಅನ್ನೋದಕ್ಕೆ ಕಾಲೇಜು ಶಿಕ್ಷಣ ಅದು ಅವ್ರದ್ದು ಕೂಡ ಮುಗಿದಿರುತ್ತೆ. ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ, ಸೊ ಅವ್ರದ್ದು ಇನ್ನು ಆಲ್ರೆಡಿ ಅವ್ರದ್ದು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಮುಗಿದಿರುತ್ತೆ. ಸೊ ಇದಿಷ್ಟು ಈಗ ಆಲ್ರೆಡಿ ಓಪನ್ ಇರೋವು ಯಾವುವು ಅಂದರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೇನಿದೆಯಲ್ಲ ಮಾರ್ಚ್ 15ರಿಂದ ಅಂದರೆ ಇವಿಷ್ಟು ಅಪ್ಲಿಕೇಶನ್ಗಳು
ನಿಮಗೆ ಅಪ್ಲೈ ಮಾಡೋದಕ್ಕೆ ಈಗ ಓಪನ್ ಆಗಿದ್ದಾವೆ. ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಲಾಸ್ಟ್‌ನೇ ನೀವು ಕಾರ್ಮಿಕರ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಮಾರ್ಚ್ 31 ಕೊನೆಯ ದಿನಾಂಕವಾಗಿರುತ್ತೆ. ನಂತರ ವೈದ್ಯಕೀಯ ಶಿಕ್ಷಣ ಯಾರಾದರೂ ನರ್ಸಿಂಗು ಅಥವಾ ಮೆಡಿಕಲ್ ಮಾಡ್ತಾ ಇದ್ರೆ ಅವರಿಗೂ ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಆಯುಷ್ ಇಲಾಖೆ ಕೂಡ ಅದು ಕೂಡ ಮಾರ್ಚ್ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ 15/3/2026 ಅಂದ್ರೆ ಮಾರ್ಚ್ 15 ಲಾಸ್ಟ್ ಡೇಟ್ ಆಗಿರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಕೂಡ ಮೆಟ್ರಿಕ್ ನಂತರ ಅಂದ್ರೆ SLC ನಂತರ ವಿದ್ಯಾರ್ಥಿಗಳಿಗೆ 15 ಲಾಸ್ಟ್ ಡೇಟ್ ಆಗಿರುತ್ತೆ, ಮಾರ್ಚ್ 15. ಅದೇ ರೀತಿ ಹಲವಾರು ಇಲಾಖೆಯ ಅಪ್ಲಿಕೇಶನ್ಗಳು ಮಾರ್ಚ್ 15ಕ್ಕೆ ಕ್ಲೋಸ್ ಆಗಿರುತ್ತದೆ ಅಥವಾ ಆಗುತ್ತವೆ. ನಂತರ ಆಯುಷ್ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಮತ್ತು ಕಾರ್ಮಿಕರ ಇಲಾಖೆ ಮಾತ್ರ ಮಾರ್ಚ್ 31ರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿರೋದಿಲ್ಲ, ಅಪ್ಲಿಕೇಶನ್ ಅನ್ನು ಹಾಕಿ ಅಥವಾ ನಿಮ್ಮ SSP ಸ್ಕಾಲರ್‌ಶಿಪ್ ಅಕೌಂಟ್‌ನಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ಅಥವಾ ಏನಾದರೂ ಅಪ್ಡೇಟ್ ಆಗಿದ್ರೆ ಅಥವಾ ಏನಾದರೂ ಪ್ರಾಬ್ಲಮ್‌ಗಳಿದ್ರೆ ಕಮೆಂಟ್ ಬಾಕ್ಸ್‌ನಲ್ಲಿ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡಿ ಈಗ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇದಿಷ್ಟು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ನಮ್ಮ ವಾಟ್ಸಾಪ್ ಚಾನಲ್‌ಗೆ ಜಾಯ್ನ್ ಆಗೋದನ್ನ ಮರೆಯೋಕೆ ಹೋಗಬೇಡಿ, ಯಾಕಂದ್ರೆ ಡೈಲಿ ಅಪ್ಡೇಟ್ಸ್ ಅದರಲ್ಲಿ ಬರ್ತಾ ಇರ್ತವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.